ನಮಸ್ಕಾರ. ಈ ವಿಡಿಯೋ ಪ್ರಥಮ್ಗೋಸ್ಕರ. ಮೈ ಡಿಯರ್ ಪ್ರಥಮ್, ನಿಮಗೆ ಯಾರೋ ಬಂದು ಟ್ರ್ಯಾಕರ್ ಇಕ್ಕಿದ್ರು ಅಂತ ಹೇಳಿ ತಾವು ನನ್ನ ಬಳಿ ಹೇಳ್ಕೊಂಡ್ರಿ. ನಾನು ನಿಮಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. ಪ್ರಥಮ್ ಅವರೇ, ನಾನು ನಿಮಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. ತಾವು ಕಂಪ್ಲೇಂಟ್ ಕೊಡಿಲ್ಲ. ಹುಚ್ಚಾಟವನ್ನು ಮೆರ್ಕೊಂಡು ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ, ಯಾಕಂದರೆ ನಾಳೆ ದಿವಸ ನಿನಗೇನೋ ಹೆಚ್ಚು ಕಮ್ಮಿ ಆದರೆ ಮತ್ತು ನಾನು ಆನ್ಸರಬಲ್ ಇರ್ತೀನಿ ಅಂತೇಳಿ ನಾನು ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಓಕೆ, ತಾವು ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಕಂಪ್ಲೇಂಟ್ ಕೊಟ್ಟು ಆಯಿತು, ಕಾನೂನು ಕ್ರಮ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡು ಇರಬೇಕು ಪ್ರಥಮ್. ಈಗ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ, ಯಾರೇ ಆಗಿರಲಿ ಕ್ರಿಟಿಸಿಸಮ್ ಮಾಡೋಕ್ಕೆ ಒಂದು ಲಿಮಿಟ್ ಇರಬೇಕು. ನಿನಗೆ ಯೋಗ್ಯತೆ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಪೊಲೀಸರು ಕ್ರಮ ಜರುಗಿಸ್ತಾರೆ. ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟು ಯಾರ ಬಗ್ಗೆ? ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ದಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದರು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ದಡ್ಡ, ನೋಡಿ ಕಲ್ತ್ಕೋ. ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರತು ಕ್ರಿಟಿಸಿಸಮ್ ಮಾಡೋ ಅಂಥ ಲೆವೆಲ್ಗೆ ನಾವು ಯಾರೂ ಹೋಗಲ್ಲ. ಈಗ ದರ್ಶನ್ ಒಬ್ಬ ನಟ, ನಾವೆಲ್ಲ ಒಪ್ಕೊಂಡಿದ್ದೀವಿ, ಕರ್ನಾಟಕ ಒಪ್ಕೊಂಡಿದೆ, ಪ್ರಪಂಚ ಒಪ್ಕೊಂಡಿದೆ, ನಮಗೇನು ಸಮಸ್ಯೆ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ದರ್ಶನ್ ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಹಮತವನ್ನು ವ್ಯಕ್ತಪಡಿಸ್ಬೇಕೇ ಹೊರತು ದರ್ಶನ್ ಯಾರು, ಅವನಿಗೆ ತಲೆಯಲ್ಲಿ ಕೂದಲಿಲ್ಲ, ವಿಗ್ ಹಾಕಂತಾನೆ, ಈ ಪರ್ಸನಲ್ ಅಟ್ಯಾಕ್ ಯಾಕೋ ಬೇಕೋ ನಿನಗೆ? ನಾನು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದರೆ, ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್. ಏನೋ ಅವನಿಗೆ ಇವನಿಗೆ ಪ್ರಥಮ್ಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದ್ವಿ ಹೊರತು, ಪ್ರಥಮ್ ಪರ್ಸನಲ್ ಅಟ್ಯಾಕು ದರ್ಶನಿಗೆ ಮಾಡಿದ್ರೆ ನಾವು ಯಾರೂ ಸಪೋರ್ಟ್ ಮಾಡಲ್ಲ. ನಮ್ಗೆ ಅದೆಲ್ಲ ಬೇಡ. ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ತಪ್ಪು ಮಾಡಿದ್ರೂ ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದ್ದೀವಿ. ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದರೆ ಅವ್ನಿಗೆ ಶಿಕ್ಷೆ ಕೊಡೋಕ್ಕೆ, ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಮ್ಮ ಶಿಕ್ಷೆ ಕೊಡೋಕ್ಕೆ ನ್ಯಾಯಾಲಯ ಇದೆ. ಅದು ಕಾನೂನು ಕ್ರಮ ಜರುಗಿಸೋಕ್ಕೆ ಪೊಲೀಸವರು ಇದ್ದಾರೆ. ಪ್ರಥಮ್, ನೀನು ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಹಾಕ್ಕೊಂಡಿದ್ಯಾ? ನೀನು ಕೆಡಕು ಹುಡುಗ. ಒಬ್ಬರ ಬಗ್ಗೆ ನೀನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋವಂಥ ಅವಶ್ಯಕತೆ ಏನಿದೆಯಪ್ಪ? ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಇದು ಈ ವಿಡಿಯೋ ನೋಡಿ, ಈಗ ಜಸ್ಟ್ ಒಂದು ವಿಡಿಯೋ ಬಂತು, ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ನಾವು ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಸ್ ಟು ದಾಟ್ ಲೆವೆಲ್. ಆಮೇಲೆ ರಮ್ಯಾ ಅವರು ತುಂಬ ಸಕಟಾಗಿ ಎಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತೇಳಿ ಒಂದು ಜೆಂಟಲ್ ವುಮೆನ್ ಥರ ಬಂದರು. ನಿನ್ನ ಥರ ತಲೆಗೆ ವಿಗ್ ಹಾಕಿಲ್ಲ. ಅವನದು ಇದು ದರ್ಶನ್ ಏನಕ್ಕೆ ಬೇಕದಲ್ಲ ನಿನಗೆ? ಆಲ್ರೆಡಿ ಉರಿತಾ ಇರೋದಕ್ಕೆ ನೀನೇ ಮೈ ಮೇಲೆ ಬೆಂಕಿ ಹಾಕೊಂತೀಯ. ಅವಶ್ಯಕತೆ ಇದೆಯೇನೋ? ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಹುಡುಗ ಅಲ್ಲ ಕಣೋ ನೀನು. ಮೈ ಮೇಲೆ ಎಳ್ಕೊಳೋ ಹುಡುಗ ಅಲ್ವೇನಾ? ಮೈ ಮೇಲೆ ಕೆಂಡನ ಬೆಂಕಿನ ಮೈ ಮೇಲೆ ಎಳ್ಕೊಂತ ಇದೆಯಾ? ಅವಶ್ಯಕತೆ ಇದೆಯಾ? ಒಬ್ಬ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಪ್ಪ. ಪರ್ಸನಲ್ ಅಟ್ಯಾಕ್ ಯಾಕೆ ಮಾಡ್ತೀಯಾ? ನೀನು ಒಬ್ಬ ನಟ, ದರ್ಶನ್ ಒಬ್ಬ ನಟ. ತಪ್ಪು ಮಾಡಿದ್ರೆ ಪೊಲೀಸರು FIR ಮಾಡ್ತಾರೆ, ಪೊಲೀಸರು ಅದ್ರ ಮೇಲೆ ಕ್ರಮ ಜರುಗಿಸ್ತಾರೆ, ಕೋರ್ಟ್ ಇದೆ. ಅದು ಬಿಟ್ಬಿಟ್ಟು ತಲೆಗೆ ವಿಕ್ ಆಗಿಲ್ಲ, ಅವನ ತಲೆಯಲ್ಲಿ ಕೂದಲಿಲ್ಲ, ಅದೆಲ್ಲ ನಮ್ಗೆ ಯಾಕೆ ಪ್ರಥಮ್? ಅವಶ್ಯಕತೆ ಇದೆಯಾ? ಈ ಎಲ್ಲ ವಿಚಾರದಲ್ಲಿ ನಿನಗಾಗಿರೋ ತೊಂದರೆ ನಾವು ವಿರೋಧಿಸ್ತೇವೆ ಹೊರತು ನಿನ್ನ ಪರ್ಸನಲ್ ಅಟ್ಯಾಕು ಅದು ದರ್ಶನ್ಗೆ ಆಗಿರ್ಬೋದು, ಬೇರೊಬ್ಬರಿಗೆ ಆಗಿರ್ಬೋದು, ನಾವು ನಿಮ್ಮ ಜೊತೆಲಿ ಇಲ್ಲಪ್ಪ. ಆ ಕ್ಲಾರಿಟಿಯನ್ನು ಕೊಡೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನಿನಗೆ ತೊಂದರೆ ಆಗಿದ್ರೆ ದರ್ಶನ್ ಅಥವಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಪರ್ಸನಲ್ ಅಟ್ಯಾಕು ಈಗ ಮಾಡ್ತಾ ಇದೆಯಲ್ಲ, ತಲೆಯಲ್ಲಿ ಕೂದಲಿಲ್ಲ, ಅವನು ಯಾವನು, ನೀನ್ ಯಾವನು ಅಂತ ಕೇಳಿದ್ರೆ ಅವನೇ. ಈಗ ಈ ರೀತಿ ಮಾಡಿಕೊಂಡು ಅಲ್ಲ, ಒಂದು ಗಾಂಭೀರ್ಯ ಅನ್ನೋದಿಲ್ಲ ನಿನಗೆ. ಪ್ರಥಮ, ನಾನಿಲ್ಲ ಅಂದಿದ್ರೆ ನೀನು ಒಂದು ಗತಿ ಆಗ್ತಾ ಇದ್ದೆ. ನಾವು ಸಪೋರ್ಟ್ ಮಾಡಿದ್ರೆ ತಪ್ಪಾಯ್ತು ಅಂತ ನನಗನ್ನಿಸ್ತಾ ಇದೆ. ನೋಡಿ, ಆ ಹೆಣ್ಮಗಳು ರಮ್ಯಾನ ಟ್ರೋಲ್ ಮಾಡಿದ್ರು, ಓಕೆ, ನೀಟಾಗಿ ಕಂಪ್ಲೇಂಟ್ ಕೊಟ್ಲು ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ. ಕಾನೂನು ಅವ್ರ ಪ್ರಕಾರ ಬಾಯಿ ಮುಚ್ಕೊಂಡಿದ್ದಾಳೆ. ನಿನ್ನ ಥರ ಹುಚ್ಚುಚ್ಚುವಾಗಿ ಮೈಕ್ ಇಟ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನೀನು. ಏನು ಅಡ್ವಾಂಟೇಜ್ ತಗೊಂತ ಇದೆಯಾ? ಸ್ವಲ್ಪನಾದ್ರು ಗಾಂಭೀರ್ಯ ಕಲ್ತ್ಕೋ.
ಡೋಂಟ್ ಇನ್ವೈಟ್ ಟ್ರಬಲ್ಸ್. ಸಮಸ್ಯೆನ ನೀನೇ ಇನ್ವೈಟ್ ಮಾಡ್ತಾ ಇದೀಯಾ. ನಾವ್ಯಾರು ಇದನ್ನ ಒಪ್ಪಲ್ಲ. ಆ ದರ್ಶನ್ ಹುಡುಗರು ತಪ್ಪು ಮಾಡಿದೆ ಕಂಪ್ಲೇಂಟ್ ಕೊಡ್ಬೇಕು, ಸುಮ್ಮನೆ ಇರಬೇಕು. ಆಯ್ತಪ್ಪ, ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿ ಬಿಲೀವ್ ಇನ್ ಈ ಮಣ್ಣಿನ ಪೊಲೀಸು ಕಾನೂನಲ್ಲಿ ಬಿಲೀವ್ ಮಾಡ್ತೀವಿ ಅಂತ ತೆಪ್ಪಗಿರ್ಬೇಕು. ಆ ಮೈಕ್ ಕೊಟ್ರೆ ಒಳ್ಳೆ ಹುಚ್ಚಿನ ತರ ಬಾಯಿಗೆ ಬಂದಿ ಸ್ಟೇಟ್ಮೆಂಟ್ಗಳು, ಆ ಒಂದು ಕ್ರಿಟಿಸಿಸಮ್ ಯಾರು ಒಪ್ಪಲ್ಲ ಕಣ. ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳ್ತೀಯ, ನಿನ್ ತಲೆಯಲ್ಲಿ ಮೆದ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ. ಮೆದ್ಲಿದ್ದರೆ ಈ ತರ ಎಲ್ಲ ಮಾತಾಡ್ತಾ ಇರ್ಲಿಲ್ಲ ಅಲ್ಲ ರೇ. ಏನೋಪ್ಪ, ನಮ್ಗೇನು ಅರ್ಥ ಆಗಲ್ಲ ನಿಜವಾಗ್ಲೂ. ನೀವೆಲ್ಲ ಮನುಷ್ಯರ ಅಂತ ನನಗನ್ನಿಸ್ತದೆ. ಅವ್ರ ಹುಡುಗರು ಮಾಡೋದಕ್ಕೂ ನೀನು ಆಡೋದಕ್ಕೂ ಡೂ ಯು ಥಿಂಕ್ ಏನಾದರೂ ಒಡಂಬಡಿಕೆ ಇದೆಯಾ? ಈ ಸಮಾಜ ಎಲ್ಲೋಬೇಕು ನಿಮ್ಮ ಕಿತ್ತಾಟದಲ್ಲಿ? ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್. ಓಕೆ ಪ್ರಥಮ್, ನಾವು ಖಂಡಿತ ನೀನು ಮಾಡ್ತಾ ಇರೋ ಕ್ರಿಟಿಸಿಸಮ್ ಜೊತೆ ನಾವು ಯಾರೂ ಇಲ್ಲಪ್ಪ. ನಿನಗೆ ತೊಂದರೆ ಆಗಿದ್ದಾಗ ಸಪೋರ್ಟ್ಗಿದ್ವಿ ಹೊರತು ನೀನು ದರ್ಶನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ನ ಜೊತೆಗೆ ನಾವು ಯಾರು, ನಾನಂತೂ ಇಲ್ಲ. ನೀನು ಏನು ಬೇಕಾದ್ರೆ ಹಾಳಾಗೋಗು. ಓಕೆ, ಆ್ಯಂಡ್ ಐ ಡೋಂಟ್ ಸಪೋರ್ಟ್ ಆಲ್ ದಿಸ್. ರೆಸ್ಪೆಕ್ಟ್ ಮಾಡಿ ಜೀವನ ಮಾಡೋ. ನಿನಗೆ ಹೆಂಗೆ ಫ್ಯಾಮಿಲಿ ಇದೆ, ಅವನಿಗೂ ಇದೆ. ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು, ಮುಗ್ದೋಯ್ತಲ್ವಾ. ಅವ್ನು ದರ್ಶನ್ ತಲೆಯಲ್ಲಿ ಕೂದಲಿಲ್ಲ, ಅದೆಲ್ಲ ಏನಕ್ಕೆ ಬೇಕು? ಡ್ಯೂ ಯು ಥಿಂಕ್ ಆಲ್ ದಿಸ್ ಇಸ್ ರಿಕ್ವೈರ್ಡ್? ಅದು ಕ್ರಿಟಿಸಮ್ ಮಾಡೋ ಲೆವೆಲ್, ಪರ್ಸನಲ್ ಲೆವೆಲ್ ಅನ್ಸಲ್ವಾ ಇದು? ಅವಶ್ಯಕತೆ ಇದೆ, ಒಬ್ಬ ಮನುಷ್ಯನಾಗಿದೆಲ್ಲ ಅವಶ್ಯಕತೆ ಇದೆಯಾ? ಐ ಫೀಲ್ ಸಾರಿ ಫಾರ್ ದಿಸ್ ಪ್ರಥಮ್. ಐ ಆಮ್ ವೆರಿ ವೆರಿ ಸಾರಿ. ನಾನು ನಿನ್ನ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ ಈಗ. ಐ ಫೀಲ್ ನಿನಗೆ ನಾನು ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯ್ತು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿ ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡೋಕ್ಕೆ ನಾವು ಯಾರು ಸಪೋರ್ಟ್ ಮಾಡಲ್ಲ. ತಪ್ಪು ಮಾಡಿದ್ರೆ, ದರ್ಶನ್ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು, ಫ್ಯಾನ್ಸ್ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡು. ನಿನಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆನೇ ಇರಲಿಲ್ಲ. ನಾವು ನಿನಗೆ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಹುಚ್ಚುಚ್ಚುವಾಗಿ ಮೈಕ್ ಹಿಡ್ಕೊಂಡು ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನು ನಾಚಿಕೆ ಆಗುತ್ತೆ. ಒಂದು ಸಮನ್ವಯತೆ ಇಲ್ಲ, ಒಂದು ಸಮಾಧಾನ ಇಲ್ಲ. ಮೈಕ್ ಇಟ್ರೆ ಹುಚ್ಚನಾಯಿ ತರ ಮಾತಾಡ್ತೀಯಲ್ಲೋ ಪ್ರಥಮ್. ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ತೋರಿಸ್ಕೋ. ನೆನ್ನೆ ಹೇಳ್ತಾ ಇದ್ಲು ರಮ್ಯಾ, ದರ್ಶನ್ ಫ್ಯಾನ್ಸ್ಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸ್ಬೇಕು. ಐ ಫೀಲ್ ಯು ಶುಡ್ ಗೋ ಫಾರ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್. ರಿಹ್ಯಾಬ್ ಹೋಗು ಪ್ರಥಮ. ಐ ಫೀಲ್ ಯು ಡೆಫಿನೆಟ್ಲಿ ಡಿಸರ್ವ್ ಎ ಟ್ರೀಟ್ಮೆಂಟ್ ದೇರ್. ಥ್ಯಾಂಕ್ ಯು. ನೋಡಿ, ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ, ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ ಹೊರತು ಪರ್ಸನಲ್ ಆಗಿ ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ನಮ್ಗೇನು ಅವಶ್ಯಕತೆನೂ ಇಲ್ಲ, ಇನ್ಕ್ಲೂಡಿಂಗ್ ದರ್ಶನ್. ದರ್ಶನ್ ಒಬ್ಬ ನಟ, ಅವ್ನು ತಪ್ಪು ಮಾಡಿದ್ರೆ ಆ ಕೋರ್ಟ್ ಇದೆ, ಪೊಲೀಸರು ಇದ್ದಾರೆ, ಕಂಪ್ಲೇಂಟ್ ಕೊಟ್ಟು ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ವಿಗ್ಗಿಲ್ಲ, ಅದಿಲ್ಲ, ಶಾ ಇಲ್ಲ, ನಿನ್ಗೆಲ್ಲ ಏನ್ಕೋಬೇಕು ಅದೆಲ್ಲ? ನೋಡು, ನಮಗೂ ದರ್ಶನ್ಗೆ ಒಂದಕ್ಕೊಂದು ಒಡಂಬಡಿಕೆ ಇಲ್ದಿರಬಹುದು, ಬಟ್ ವಿ ಡೋಂಟ್ ಡಿಸ್ರೆಸ್ಪೆಕ್ಟ್. ನಾನಂತೂ ಡಿಸ್ಪೆಕ್ಟ್ ಮಾಡಲ್ಲಪ್ಪ. ಅವ್ರು ಏನೋ ಮಾಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಓಕೆ, ನಾವು ಈ ಸಮಾಜದಲ್ಲಿ ಬದುಕು ಅಂತ ಹೇಳುವಂಥ ವ್ಯಕ್ತಿಗಳು. ನಾವು ಹಾಳು ಮಾಡಿ ಹಾಳಾಗೋ ವ್ಯಕ್ತಿಗಳಂತೂ ಅಲ್ಲ. ಆ್ಯಂಡ್ ವಿ ಡೋಂಟ್ ರಿಕ್ವೈರ್ ದಿಸ್. ಐ ಆಮ್ ಟೆಲಿಂಗ್ ಯು ಪ್ರಥಮ್, ನಿನಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನನಗೂ ನಿನಗೂ ಯಾವುದೂ ಸಂಬಂಧ ಇಲ್ಲ. ನೀನುಂಟು, ಆ ಹುಡುಗರುಂಟು, ಏನೋ ಮಾಡ್ಕೊಂಡು ಹಾಳಾಗಿ ಹೋಗಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ವಿತ್ ರಮ್ಯಾ. ನೋಡಿ, ಶಿವಣ್ಣ ರಮ್ಯನ್ ಸಪೋರ್ಟ್ ಮಾಡಿದ್ದಾರೆ. ನಿನಗೆ ಸ್ಟೇಟ್ಮೆಂಟ್ ಹಾಕಿಲ್ಲ. ನಿನ್ನ ಯೋಗ್ಯತೆ ಅವ್ರಿಗೆ ಶಿವಣ್ಣಗೂ ಗೊತ್ತು. ಶಿವಣ್ಣ ರಮ್ಯನಿಗೆ ಸಪೋರ್ಟ್ ಮಾಡಿದ್ದಾರೆ, ನಿನಗೆ ಖಂಡಿತ ಅವ್ರೊಂದು ಸ್ಟೇಟ್ಮೆಂಟ್ ಹಾಕಿಲ್ಲ. ಯಾಕಂದ್ರೆ ನೀನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಶಿವಣ್ಣಿಗೆ ಗೊತ್ತಿದೆ. ಎಂತ ಮನುಷ್ಯ ಕಣಲ್ಲ.